ಬಂದಿದ್ದ ವ್ಯಕ್ತಿಗೆ ಟೆಸ್ಟ್ ಡ್ರೈವ್ ಕೊಟ್ಟು ಅವಾಂತರ ಎಡವಟ್ಟು ಮಾಡಿಕೊಂಡಿದ್ದಾರೆ ಕಾರ್ ಶೋರೂಮ್ ಸಿಬ್ಬಂದಿ. ಕುಡಿದು ಬಂದಿದ್ದಂತ ವ್ಯಕ್ತಿಗೆ ಟೆಸ್ಟ್ ಡ್ರೈವ್ ಕೊಟ್ಟಿದ್ದಾರೆ ಕಾರ್ ಶೋರೂಮ್ ಸಿಬ್ಬಂದಿಗಳು. ಸೊ ಇದರಿಂದ ದೊಡ್ಡ ಎಡವಟ್ಟಾಗಿದೆ. ಬೆಂಗಳೂರಿನ ಮಹದೇವಪುರದಲ್ಲಿ ನಡೆದಂತಹ ಘಟನೆ ಇದು. ಅಭಿಲಾಷ್ ಎಂಬಾತನಿಗೆ ಕಾರ್ ಕೊಡಲಾಗಿತ್ತು ಟೆಸ್ಟ್ ಡ್ರೈವ್ಗೆ. ಹೊಸ ಕಾರ್ ತೆಗೆದುಕೊಳ್ಳೋಕ್ಕಿಂತ ಮೊದಲಿಗೆ ಟೆಸ್ಟ್ ಡ್ರೈವ್ ಮಾಡಲಾಗುತ್ತೆ. ಸೊ ಹೀಗೆ ಟೆಸ್ಟ್ ಡ್ರೈವ್ಗೆ ಹೋಗಿದ್ದಂಥ ವ್ಯಕ್ತಿ ಸಂಪೂರ್ಣವಾಗಿ ಕುಡಿದಿದ್ದ. 4 ಕಾರುಗಳಿಗೆ ಈ ಅಭಿಲಾಷ್ ಡಿಕ್ಕಿ ಹೊಡೆದಿದ್ದಾನೆ. ಟೆಸ್ಟ್ ಡ್ರೈವ್ ಮಾಡೋಕೆ ಬಂದಿದ್ದಂಥ ವ್ಯಕ್ತಿ ರಮೇಶ್ ಅನ್ನೋರ ಕಾರು ಗುದ್ದಿದ ರಭಸಕ್ಕೆ ಕಾಲು ಮುರಿತಾಗಿದೆ. ಅಭಿಲಾಷ್ಗೆ ಸ್ಥಳೀಯರಿಂದ ಧರ್ಮದೆಟ್ ಕೊಡಲಾಗಿದೆ. ಮಹದೇವಪುರದ ವಿಘ್ನೇಶ್ವರ ನಗರದಲ್ಲಿರುವ ಮಹೀಂದ್ರ ಕಾರ್ ಶೋರೂಮ್ ಬಳಿ ಈ ದುರ್ಘಟನೆ ನಡೆದಿರೋ. ಆ ವ್ಯಕ್ತಿ ಬೆಳಂಬೆಳಗ್ಗೆ ಕುಡಿದು ಬಂದ್ಬಿಟ್ಟಿದ್ದ. ಕಾರ್ ತೆಗೆದುಕೊಳ್ತೀನಿ ಅಂತ, ಟೆಸ್ಟ್ ಡ್ರೈವ್ ಮಾಡ್ತೀನಿ ಅಂತ ಬಂದಿದ್ದ. ಆದರೆ ಸಿಬ್ಬಂದಿಗಳು ಅದನ್ನ ಗಮನಿಸಬೇಕಾಗಿತ್ತು. ಕುಡಿದು ಬಂದಿದ್ದಂಥ ವ್ಯಕ್ತಿಗೆ ಕಾರನ್ನು ಕೊಟ್ಟು, ಅದು ಕೂಡ ಐಷಾರಾಮಿ ಕಾರು, ಇಂಪೋರ್ಟೆಡ್ ಕಾರ್, ಮಹೀಂದ್ರ ಕಂಪನಿಗೆ ಸೇರಿದಂಥ ಕಾರ್. ಶೋರೂಮಿಂದ ಕಾರ್ ತೆಗೆದುಕೊಂಡು ಹೋಗಿ ಆಚೆ ಬರ್ತಾ ಇದ್ದಂಗೆ ಸುಮಾರು ಗಾಡಿಗಳಿಗೆ ಈತ ಗುದ್ದುಕೊಂಡು ಹೋಗಿದ್ದ. ನೋಡಿ, ಇದು ನಜ್ಗುಜ್ಜಾಗೋದು ಕಾರ್ಗಳು. फोटो ले लिया ले लो भाई। ಕಾಂಗ್ರೆಸ್ನಲ್ಲಿ ದಾವಣಗೆರೆ ಬೆಂಕಿ, ಸಿಎಂ ಅಸಹಾಯಕತೆ, ಆಪ್ತರು ಕೊತೊಕತ, ಜಮೀರ್ ಪರ ಸಾಹುಕಾರ್ ಎಂಟ್ರಿ, ಭಿನ್ನಮತದ ಬೆಂಕಿ ಆರಿಸ್ತಾರ ಸತೀಶ್, ದಾವಣಗೆರೆ ದಂಗಲ್. ಕಾಂಗ್ರೆಸ್ನಲ್ಲಿ ದಾವಣಗೆರೆಯ ಬೈ ಎಲೆಕ್ಷನ್ನ ಬೆಂಕಿ ಕಿಡಿಕಾರುತ್ತಾನೆ ಇದೆ. ಧಗಧಗಿಸ್ತಾ ಇದೆ ಆ ಬೆಂಕಿಯ ಜ್ವಾಲೆ. ಸಿಎಂ ಮೌನದ ಬಗ್ಗೆ ಈಗ ಅವರ ಆಪ್ತರಿಂದಾನೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಯಾಕೇನು ಮಾತಾಡ್ತಾ ಇಲ್ಲ, ಆಕ್ಷನ್ ತೆಗೆದುಕೊಳ್ತಾ ಇಲ್ಲ ಅಂತ. ಸಿಎಂ ಅಸಹಾಯಕತೆ ಅಂತ ರಾಜಣ್ಣ ಬೇಸರ ವ್ಯಕ್ತಪಡಿಸಿದ್ದಾರೆ. ಕೆಎನ್ ರಾಜಣ್ಣ ಮಾಜಿ ಸಚಿವರು, ಸಿಎಂ ಸಿದ್ದರಾಮಯ್ಯನವರ ಆಪ್ತ ನಾಯಕ. ಪಕ್ಷ ಬೆಳೆಯಬೇಕು ಅಂದವರಿಗೆ ಹೀಗೆ ಆಗ್ತಿದೆ. ಈ ಸಂದರ್ಭದಲ್ಲಿ ಸಿಎಂ ಗಟ್ಟಿಯಾಗಿ ನಿಲ್ತಿಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ನಡೆಯನ್ನ ಉಲ್ಲೇಖ ಮಾಡಿ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಅವರು ಗಟ್ಟಿಯಾಗಿ ನಿಲ್ತಿಲ್ಲ ಅನ್ನೋದು ನಮಗೆ ಬೇಸರ ಇದೆ ಅಂತ ಓಪನ್ ಆಗಿ ಹೇಳಿದ್ದಾರೆ ರಾಜಣ್ಣ. ಸಿಎಂಗೆ ಯಾವ ಯೋಚನೆ ಇದೆಯೋ ಗೊತ್ತಿಲ್ಲ. ಈ ರೀತಿ ಅಸಹಾಯಕತೆಯನ್ನ ನಿರೀಕ್ಷೆ ನಾವು ಮಾಡಿರಲಿಲ್ಲ ಅಂತ ಹೇಳಿದ್ದಾರೆ. ಸಿಎಂ ತಟಸ್ಥ ಧೋರಣೆ ಯಾಕೆ ತಾಳಿದ್ದಾರೋ ಗೊತ್ತಿಲ್ಲ. ಧ್ವನಿ ಕುಗ್ಗಿದಾಗ ಅಸಹಾಯಕತೆ ಆಗುತ್ತದೆ. ಸಿಎಂ ಪರ ನಿಲ್ಲೋರು ಟಾರ್ಗೆಟ್ ಆಗ್ತಾ ಇದ್ದಾರೆ. ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅಂತ ರಾಜಣ್ಣ ಮತ್ತೆ ಉಚ್ಚಾರ ಮಾಡಿರುವಂಥದ್ದು. ಈ ಹೇಳಿಕೆಯನ್ನ ಮೊನ್ನೆ ಕೂಡ ಅವರು ಕೊಟ್ಟಿದ್ರು. ನಾವು ನಿರೀಕ್ಷೆ ಮಾಡೋದು ನಮ್ಮ ಮುಖ್ಯಮಂತ್ರಿಗಳಿಂದ ಇಂಥ ಸಂಗತಿಗಳು ಬಂದಾಗ ಅವರು ಗಟ್ಟಿಯಾಗಿ ನಿಲ್ಲಬೇಕು. ಅವ್ರು ನಿಲ್ತಾ ಇಲ್ಲ, ಅದೊಂದು ನಮಗೆ ಬೇಸರದ ಸಂಗತಿ. ಅಸಹಾಯಕರಲ್ಲ, ಅದೇನೋ ಅವ್ರಿಗೇನೋ ಒಂದು ಯೋಚನೆ ಇದೆಯೋ ನನಗೆ ಗೊತ್ತಿಲ್ಲಪ್ಪ. ಬಟ್ ನಾವು ಸಿದ್ದರಾಮಯ್ಯನವರಿಂದ ಈ ರೀತಿಯ ಅಸಹಾಯಕ ಪರಿಸ್ಥಿತಿಯನ್ನು ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ಅದನ್ನ ನಾನು ಹೇಳಕ್ ಹೋಗೋದು, ನೀವೇ ಅರ್ಥ ಮಾಡ್ಕೊಳ್ಳಿ. ಸಿದ್ದರಾಮಯ್ಯನವರಿಗೆ ಯಾವ ಕಂಪಲ್ಷನ್ಸ್ ಇದಾವ ಗೊತ್ತಿಲ್ಲ ನನಗೆ, ಗೊತ್ತಾಯ್ತಾ? ಅವ್ರು ಹೇಳಿದ್ರೆ ನಾವು ತಿಳ್ಕೊಬೋದು, ಅವ್ರೇನು ಹೇಳೋದಿಲ್ಲ. ಅದಕ್ಕೋಸ್ಕರ ಅದು ಅವ್ರು ಯಾವ ಕಂಪಲ್ಷನ್ ಇಂದ ಈ ರೀತಿಯಾಗಿ ತಟಸ್ಥ ಧೋರಣೆ ಅವರು ತಳೆದಿದ್ದಾರೋ ನನಗೆ ಗೊತ್ತಿಲ್ಲಪ್ಪ. ನೋಡಿ, ಯಾರೆಲ್ಲ ಸಿದ್ದರಾಮಯ್ಯನವ್ರ ಪರ ಇದ್ದಾರೆ ಅಂಥವ್ರನ್ನ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಜಮೀರ್ ಅಹಮದ್ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ ಸಾಹುಕಾರ್ ಸತೀಶ್ ಜಾರಕಿಹೊಳಿ. ರಾಜಣ್ಣ ಜೊತೆ ಮಾತುಕತೆ ಬಳಿಕ ಡಿಕೆಶಿ ನಿವಾಸಕ್ಕೆ ಸತೀಶ್ ಜಾರಕಿಹೊಳಿ ಅವರು ಬಂದಿರುವಂತದ್ದು. ಡಿಸಿಎಂ ಡಿಕೆಶಿ ಭೇಟಿಯಾಗಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಸರ್ಕಾರಿ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಜಮೀರ್ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಸೊ ಹಾಗಾಗಿ ಕುತೂಹಲ ಮೂಡಿಸಿದೆ ಉಭಯ ನಾಯಕರ ಭೇಟಿ. ಸತೀಶ್ ಜಾರಕಿಹೊಳಿ ಅವರು ಮತ್ತು ಜಮೀರ್ ಅಹಮದ್ ಖಾನ್ ಇಬ್ಬರು ಕೂಡ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿರುವಂತಹ ನಾಯಕರುಗಳು. ಡಿಕೆ ಶಿವಕುಮಾರ್ ಅವರ ಈ ಒಂದು ಭೇಟಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಈ ಎಲ್ಲ ಬೆಳವಣಿಗೆಗಳು ಏನು ನಡೀತಾ ಇದೆ, ದಾವಣಗೆರೆ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪಕ್ಷ ವಿರೋಧಿ ಚಟುವಟಿಕೆಯನ್ನ ನೀವು ಮಾಡಿದ್ದೀರಿ ಅನ್ನುವಂತಹ ಆರೋಪವನ್ನ ಎದುರಿಸ್ತಾ ಇರುವಂತಹ
ಜಮೀರ್ ಅಹಮದ್ ಅವರು ಮತ್ತೆ ಒಂದೆರಡು ತಲೆದಂಡಗಳು. ಈ ಎಲ್ಲ ಬೆಳವಣಿಗೆಗಳ ನಂತರದಲ್ಲಿ ಸತೀಶ್ ಜಾರಕಿಹೊಳಿ ಅವರೇ ಜಮೀರ್ ಅವರ ಬೆನ್ನಿಗೆ ನಿಂತುಕೊಂಡಿರುವಂಥದ್ದು, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿರುವಂಥದ್ದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇವತ್ತಿನ ಈ ಭೇಟಿ. ಜಮೀರನ್ನ ತಪ್ಪು ಮಾಡಿಲ್ಲ ಅಂತ ಅನ್ಕೊಂಡಿದ್ದೀವಿ, ಜಮೀರನ್ನ ಏನು ತಪ್ಪು ಮಾಡುವಂತಹ ವ್ಯಕ್ತಿ ಅಲ್ಲ ಅಂತ ಬೆಂಗಳೂರಲ್ಲಿ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಹೇಳಿಕೆ ಇದು. ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ. ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಹೀಗೆ ಶಿವಕುಮಾರ್ ಅವರ ಆಪ್ತ ನಾಯಕರ ವಿರುದ್ಧ ಕ್ರಮ 4 ಗೋಡೆಗಳ ಮಧ್ಯೆ ಆಗಬೇಕಾಗಿತ್ತು. ಬೇಕೋ ಬೇಡವೋ ಇದು ಆಚೆ ಬಂದಿದೆ, ಏನಾಗಿದೆ ಅಂತ ನಮಗೂ ಗೊಂದಲ ಇದೆ ಅಂತ ಬಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅವರು ತಪ್ಪು ಮಾಡುವಂತ ವ್ಯಕ್ತಿ ಅಲ್ಲ ಅಂತ ಹೇಳಿದ್ದಾರೆ. ಜಮೀರನ್ನ ತಪ್ಪು ಮಾಡುವಂತಹ ವ್ಯಕ್ತಿ ಅಲ್ಲ, ಏನು ತಪ್ಪು ಮಾಡಿಲ್ಲ ಅಂತ ನಾವು ಕೂಡ ಅಂದ್ಕೊಂಡಿದ್ದೀವಿ ಅಂತ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಕೊಟ್ಟಿರುವಂತಹ ಹೇಳಿಕೆ ಕೂಡ ಒಂದಿಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಆಗ್ಬೇಕಾಗಿತ್ತು, ಬೇಕೋ ಬೇಡವೋ ಇದು ಆಚೆ ಬಂದ್ಬಿಟ್ಟಿದೆ. ಬಟ್ ಏನು ಯಾರ್ದು ಏನು ತಪ್ಪು ಅಂತಕ್ಕಂಥ ಗೊಂದಲದಲ್ಲಿದ್ದೀವಿ. ನಾನು ಅನ್ಕೊಂಡಿದ್ದೀನಿ ಜಮೀರಣ್ಣ ಏನು ತಪ್ಪು ಮಾಡಿಲ್ಲ ಅಂತ ಅನ್ಕೊಂಡಿದ್ದೀನಿ. ನಾನು ಜಮೀರಣ್ಣ ಏನು ತಪ್ಪು ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಅವ್ನು ಸ್ವಲ್ಪ ಅವ್ನು ಚರ್ಚೆ ಮಾಡಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಅದು ನನಗೆ ಗೊತ್ತಿಲ್ಲ ಸರಿಯಾಗಿ. ಜಾಸ್ತಿ ವಿಕೋಪಕ್ಕೆ ಹೋಗದೆ ಇರತಕ್ಕಂಥ ರೀತಿಯಲ್ಲಿ ಇದನ್ನ ಇಲ್ಲಿಗೆನೆ ಮೊಟಕ್ ಮಾಡಬೇಕು ಅಂತ ಹೇಳಿ ನಾನು ಹೈಕಮಾಂಡ್ ಅಲ್ಲಿ ಮನವಿ. ಅದನ್ನೇ ನಾನು ಹೇಳ್ತಾ ಇಲ್ವಾ, ಅವನೇನು ಜಮೀರಣ್ಣನಿಂದ ಏನಾಗಿದೆ ತಪ್ಪಾಗಿದೆ ಅಂತ ನಾವಂತೂ ಅನ್ಕೊಂಡಿಲ್ಲ. ಅವನು ಸ್ವಲ್ಪ ಎಮೋಷನಲ್ ವ್ಯಕ್ತಿ, ಕೆಲವು ಸಂದರ್ಭದಲ್ಲಿ ಉದ್ರೇಕಗೊಂಡು ಮಾತಾಡ್ತಾನೆ, ಅಷ್ಟ್ಬಿಟ್ರೆ ಅವ್ನ ಪಾರ್ಟಿಗೆ ಹಾನಿ ಆಗ್ತಕ್ಕಂಥ ಯಾವುದೇ ಕೆಲಸ ಮಾಡೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ಅದು ಏನೇನಾಗಿದೆ ಅಂತ ನನಗೆ ಇಂಟರ್ನಲ್ ಇದು ಗೊತ್ತಿಲ್ಲ. ಯಾರನ್ನೂ ಟಾರ್ಗೆಟ್ ಅಲ್ಲ ರೀ. ನಾನು ಆಗ್ಲೇ ನೆನ್ನೆನೂ ಹೇಳಿದ್ದೀನಿ, ಪಕ್ಷಕ್ಕೆ ವಿರೋಧವಾಗಿ ಯಾರು ಕೆಲಸ ಮಾಡಿದ್ರು ಅವ್ರು ಟಾರ್ಗೆಟ್ ಆಗ್ತಾರೆ. ಅದು ನನ್ನಾದಿಯಾಗಿ ನಾನು ಆಗ್ಲೇ ನೆನ್ನೆ ಹೇಳಿದ್ದೀನಿ, CM ಪಕ್ಷದ ವಿರೋಧಿ ಕೆಲಸ ಮಾಡಿದ್ರು ಅವ್ರನ್ನೂ ಟಾರ್ಗೆಟ್ ಮಾಡ್ತಾರೆ, DCM ಮಾಡಿದ್ರು ಮಾಡ್ತಾರೆ, ನನ್ನನ್ನು ಮಾಡ್ತಾರೆ. ಪಕ್ಷಕ್ಕಿಂತ ದೊಡ್ಡದು ವ್ಯಕ್ತಿ ಅಲ್ಲ ಇಲ್ಲಿ, ಪಕ್ಷನೇ ದೊಡ್ಡದು. ಪಕ್ಷಕ್ಕೆ ಏನಾರು ಹಾನಿ ಆಗ್ತಕ್ಕಂಥ ಕೆಲಸ ಮಾಡಿದ್ರೆ ಅದಕ್ಕೆ ಜಾತಿ ಬಣ್ಣ ಜಾತಿ ಲೇಪ ಕಟ್ಟೋದು ಸೂಕ್ತ ಅಲ್ಲ. ಅದಕ್ಕೆ ಅದು ಯಾರೇ ಆಗ್ಲಿ, ಅಂತ ದೊಡ್ಡ ವ್ಯಕ್ತಿ ಆಗ್ಲಿ, ಪಕ್ಷಕ್ಕಿಂತ ದೊಡ್ಡವರಲ್ಲ. ಅವ್ರು ಯಾರೇ ಮಾಡಿದ್ರು ಕೂಡ ತಪ್ಪು ಮಾಡಿದ್ರೆ ಅದ್ರ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ್ರೆ, KN ರಾಜಣ್ಣ ಅವರು ಯಾವಾಗೆಲ್ಲ ಹೇಳಿಕೆ ಕೊಡ್ತಾರೆ ಅದು ದೊಡ್ಡ ಮಟ್ಟದಲ್ಲಿ ಇಂಪಾರ್ಟೆನ್ಸ್ ಅನ್ನ ಪಡೆದುಕೊಳ್ಳುತ್ತೆ. ಹಿಂದೆ ನಾವು ಈ ಕ್ರಾಂತಿ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟರು, ಅದು ಆಲ್ಮೋಸ್ಟ್ ಒಂದು 6 ರಿಂದ 8 ತಿಂಗಳ ಕಾಲ ಡ್ರ್ಯಾಗ್ ಆಯಿತು, ದೊಡ್ಡ ಮಟ್ಟದ ಚರ್ಚೆಯನ್ನು ಹುಟ್ಟು ಹಾಕಿತ್ತು. ಈಗ ಇವತ್ತು ಕೊಟ್ಟಿರುವಂತಹ ಹೇಳಿಕೆ ಬಹಳಷ್ಟು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. CM ಅವರೇ ಅಸಹಾಯಕರಾಗ್ಬಿಟ್ರ ಅನ್ನುವಂತ ಅರ್ಥದಲ್ಲಿ ಕೊಟ್ಟಿರುವಂತಹ ಹೇಳಿಕೆ. ಯಾಕೆ ಹೇಳಿದ್ರು ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಅರ್ಥದಲ್ಲಿ ಹೇಳಿಕೆ ಕೊಟ್ಟಿಲ್ಲ, ನೇರವಾಗಿ ಹೇಳಿದ್ದಾರೆ CM ಸಿದ್ದರಾಮಯ್ಯನವರು ಅಸಹಾಯಕರಾಗಿದ್ದಾರೆ. CM ಸಿದ್ದರಾಮಯ್ಯನವರು ಇಂಥ ಸಂದರ್ಭದಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ಬೇಕಾಗಿತ್ತು. CM ಸಿದ್ದರಾಮಯ್ಯನವರು ಯಾವ ಇದಕ್ಕೆ ಒತ್ತಡಕ್ಕೆ ಮಣಿದಿದ್ದಾರ ಗೊತ್ತಿಲ್ಲ ಅನ್ನುವಂಥ ಒಂದು ನಿಟ್ಟಲ್ಲಿ ನೇರವಾಗಿ ಬಹಿರಂಗ ಅಸಮಾಧಾನವನ್ನು ಹೊರಹಾಕಿರ್ತಕ್ಕಂಥದ್ದು ಅರುಣ್. ಯಾಕಂತ ಹೇಳಿದ್ರೆ 2013ರಲ್ಲಿ ಇದ್ದಂಥ ಸಿದ್ದರಾಮಯ್ಯನವರೇ ಬೇರೆ, ಈಗಿರ್ತಕ್ಕಂಥ ಸಿದ್ದರಾಮಯ್ಯನವರೇ ಬೇರೆ. ಈಗ ಏನು ಪರ್ಯಾಯ ಶಕ್ತಿ ಕೇಂದ್ರಗಳು ಅಂದರೆ ಪವರ್ ಸೆಂಟರ್ಗಳು ಜಾಸ್ತಿ ಆಗಿದ್ದಾವೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಹಿಂದೆ ಹೇಳಿಕೆಯನ್ನು ಕೊಟ್ಟಿದ್ರು. ಅದಕ್ಕೆ ಪೂರಕವೆಂಬಂತೆ ಇವತ್ತು ಮೌನ ಮುರಿದಿರ್ತಕ್ಕಂಥ KN ರಾಜಣ್ಣನವರು CM ಸಿದ್ದರಾಮಯ್ಯನವ್ರ ವಿರುದ್ಧ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವ್ರ ಪರವಾಗಿ ನಿಂತಿರ್ತಕ್ಕಂಥವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಜನಸಾಮಾನ್ಯರಲ್ಲಿ ಚರ್ಚೆ ಆಗ್ತಾಯಿದೆ. ಜನಸಾಮಾನ್ಯರು ಮಾತನಾಡ್ಕೊತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರು ಗಟ್ಟಿ ನಿಲುವನ್ನು ತಾಳಬೇಕಾಗಿತ್ತು, ಗಟ್ಟಿಯಾಗಿ ಆಪ್ತರ ರಕ್ಷಣೆಗೆ ಮುಂದಾಗಬೇಕಾಗಿತ್ತು. ಆದರೆ CM ಸಿದ್ದರಾಮಯ್ಯನವರು ಎಲ್ಲ ಒಂದು ಕಡೆಯಾಗಿ ಅಸಹಾಯಕರಾಗಿದ್ದಾರೆ, ಮತ್ತೊಂದು ಕಡೆಯಾಗಿ ಅವರ ಧ್ವನಿ ಕುಗ್ಗಿಸುವಂಥ ಕೆಲಸ ಆಗ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ CM ಸಿದ್ದರಾಮಯ್ಯನವರು ಎಲ್ಲ ಒಂದು ಕಡೆಯಾಗಿ ಅಸಹಾಯಕರಾಗಿದ್ದಾರೆ ಅನ್ನುವಂಥ ಒಂದು ಸಂದೇಶವನ್ನು, ಬಹಿರಂಗವಾದಂಥ ಒಂದು ಅಸಮಾಧಾನವನ್ನು KN ರಾಜಣ್ಣನವರು ವ್ಯಕ್ತಪಡಿಸಿದ್ರೆ, ಇತ್ತ ಲೋಕೋಪಯೋಗಿ ಸಚಿವ ಹಾಗೂ CM ಸಿದ್ದರಾಮಯ್ಯನವರ ಅತ್ಯಾಪ್ತ ಸತೀಶ್ ಜಾರಕಿಹೊಳಿ ಅವರು ಕೂಡ ನಿನ್ನೆ ವಿಧಾನಸೌಧದ ಕಾರಿಡಾರ್ನಲ್ಲಿ ಆಪ್ತ ಸಚಿವರ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರ ನಡೆಯ ಬಗ್ಗೆ ತೀವ್ರ ಅಸಮಾಧಾನವನ್ನು, ಬೇಸರವನ್ನು ವ್ಯಕ್ತಪಡಿಸಿಕೊಂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದು ಕಡೆಯಾಗಿ CM ಸಿದ್ದರಾಮಯ್ಯನವರು ಆಪ್ತರನ್ನು ಕೂಡ ರಕ್ಷಣೆ ಮಾಡ್ತಾ ಇಲ್ಲ, ಮತ್ತೊಂದು ಕಡೆಯಾಗಿ ಸ್ಟ್ರಾಟಜಿ ಟೀಮ್ಗಳನ್ನು, ಒಂದು ತಂತ್ರಗಾರಿಕೆಯ ಒಂದು ತಂಡವನ್ನು ಕೂಡ ಇಟ್ಕೊಂಡಿಲ್ಲ ಜೊತೆಯಲ್ಲಿ. ಮತ್ತೊಂದು ಕಡೆಗೆ ಯಾರು ಹೋದ್ರೂ ಕೂಡ ಮೌನವನ್ನು ತಾಳ್ತಾರೆ, ಯಾವುದೇ ರೀತಿಯಾದಂಥ ಒಂದು ಸ್ಪಷ್ಟವಾದಂಥ ನಿಲುವನ್ನು ತಾಳ್ತಾ ಇಲ್ಲ ಅನ್ನುವಂಥ ಒಂದು ನಿಟ್ಟಲ್ಲಿ ಆಪ್ತ ಸಚಿವರ ಜೊತೆ ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಅಸಮಾಧಾನವನ್ನು, ಬೇಸರವನ್ನು ತೋಡ್ಕೊಂಡಿದ್ರು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇದೀಗ ಜಮೀರ್ ಅಹಮದ್ ಅವರ ಬೆನ್ನಿಗೆ ನಿಂತಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಈಗಷ್ಟೇ
DCM DK ಶಿವಕುಮಾರ್ ಅವರ ನಿವಾಸಕ್ಕೆ ಆಗಮಿಸಿ ಮಾತುಕತೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಿನ್ನೆ ಒಂದು ಮಾತನ್ನ ಅವರು ಸೂಕ್ಷ್ಮವಾಗಿ ಹೇಳಿದ್ರು. ಹಿಂದೆ ವಾಲ್ಮೀಕಿ ಸಮುದಾಯವನ್ನ ಟಾರ್ಗೆಟ್ ಮಾಡಿದ್ರು, ಈಗ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಇದರಿಂದ ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತೆ ಕಾಂಗ್ರೆಸ್ ಪಕ್ಷದ ಬಗ್ಗೆ. ಹೀಗಾಗಿ ನಾವು ನಾಳೆ KPCC ಅಧ್ಯಕ್ಷ DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ರು. ಅದರಂತೆ ಇದೀಗ ಶಿವಾನಂದ ಸರ್ಕಲ್ನಲ್ಲಿರ್ತಕ್ಕಂಥ DCM DK ಶಿವಕುಮಾರ್ ಅವರು ಸರ್ಕಾರಿ ನಿವಾಸಕ್ಕೆ ಆಗಮಿಸಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು DK ಶಿವಕುಮಾರ್ ಅವ್ರ ಜೊತೆ ಒನ್ ಟು ಒನ್ ಮಾತುಕತೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. DK ಶಿವಕುಮಾರ್ ಅವ್ರ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವ್ರ ಬಗ್ಗೆ ಏನು ಜಮೀರ್ ಅಹಮದ್ ವಿರುದ್ಧ ಕ್ರಮವನ್ನ ಕೈಗೊಳ್ಳಬಾರದು ಅನ್ನುವಂಥ ಒಂದು ನಿಟ್ಟಲ್ಲಿ ಏನು ಅವರು ಅಂದ್ರೆ ಜಮೀರ್ ಅಹಮದ್ ಅವರಿಂದ ಆಗಿರ್ತಕ್ಕಂಥ ಒಂದು ಲೋಪಗಳಾಗಿರ್ಬೋದು, ಮತ್ತೊಂದು ಕಡೆಗೆ ಜಮೀರ್ ಅಹಮದ್ ಮತ್ತೆ DK ಶಿವಕುಮಾರ್ ನಡುವಿನ ಒಂದು ಅಸಮಾಧಾನ, ಮತ್ತೊಂದು ಕಡೆಗೆ ಒಂದು ರೀತಿ ಮುಸ್ಕಿನ ಗುದ್ದಾಟ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಇವತ್ತು ಏನು ಕಾಂಗ್ರೆಸ್ನಲ್ಲಿ ಇವತ್ತು KN ರಾಜಣ್ಣನವರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ನಿಜಕ್ಕೂ ಎಲ್ಲೊಂದು ಕಡೆಗೆ ಕಾಂಗ್ರೆಸ್ನಲ್ಲಿ ಒಂದು ರೀತಿ ದೊಡ್ಡ ಮಟ್ಟದ ಸಂಚಲನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ದೇವರಾಜು ಅರಸೂರವರ ರೆಕಾರ್ಡ್ ಬ್ರೇಕ್ ಮಾಡಿರ್ತಕ್ಕಂಥ CM ಸಿದ್ದರಾಮಯ್ಯನವರು, ಎಸ್ಪೆಷಲಿ 17 ಬಾರಿ ಬಜೆಟ್ ಅನ್ನು ಮಂಡಿಸಿರ್ತಕ್ಕಂಥ CM ಸಿದ್ದರಾಮಯ್ಯನವರು ಜನಪ್ರಿಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇತ್ತು. ಆದ್ರೆ ಸ್ವಪಕ್ಷದಲ್ಲಿ ತನ್ನ ಆಪ್ತರಿಗೆ ಹಿನ್ನಡೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ತನ್ನ ಆಪ್ತರ ಮೇಲೆ ಕ್ರಮ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮೌನವನ್ನ ತಾಳಿರ್ತಕ್ಕಂಥದ್ದು ಸಹಜವಾಗಿ ಅವರ ಬೆನ್ನಿಗೆ ನಿಂತಿರ್ತಕ್ಕಂಥ, ಅವರ ಬೆಂಬಲಕ್ಕೆ ನಿಂತಿರ್ತಕ್ಕಂಥ ಆಪ್ತರಲ್ಲಿ ತೀವ್ರ ಅಸಮಾಧಾನವನ್ನು ಕೂಡ ಉಂಟು ಮಾಡಿರ್ತಕ್ಕಂಥದ್ದು. ಸೊ ಈ ಸಂಬಂಧವಾಗಿ ಇದೀಗ ಜಮೀರ್ ಅಹಮದ್ ಅವರ ಜೊತೆ ಅಂದ್ರೆ ಜಮೀರ್ ಬೆನ್ನಿಗೆ ನಿಂತಿರ್ತಕ್ಕಂಥ ಮತ್ತೋರ್ವ ಶಾಸಕ ಮಾಗಡಿ ಬಾಲಕೃಷ್ಣರವರು ಜಮೀರ್ ಯಾವುದೇ ಕಾರಣಕ್ಕೂ ಕೂಡ ತಪ್ಪು ಮಾಡೋದಿಲ್ಲ, ಎಮೋಷನಲಿ ವ್ಯಕ್ತಿ ಅವರು, ಎಲ್ಲ ಒಂದ್ ಕಡೆಗೆ ಆತಾತುರವಾಗಿ ಮಾತನಾಡ್ತಾರೆ ಅನ್ನೋದು ಬಿಟ್ರೆ ಅವರಿಂದ ಪಕ್ಷಕ್ಕೆ ಹಾನಿಯಾಗಿದೆ ಅನ್ನುವಂಥದ್ದನ್ನ ನಾನು ಒಪ್ಪೋದಿಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳೋದ್ರ ಮುಖಾಂತರ ಜಮೀರ್ ಅಹಮದ್ ಅವರ ಬೆನ್ನಿಗೆ ಕೂಡ DCM DK ಶಿವಕುಮಾರ್ ಅವರ ಆಪ್ತ ಮಾಗಡಿ ಬಾಲಕೃಷ್ಣರವರು ನಿಂತಿರುವಂತದ್ದು. ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಎಲ್ಲ ಡೀಟೇಲ್ಸ್ಗೆ.